ಎಲ್ರಿಗೂ ನಮಸ್ಕಾರ. ಇವತ್ತು ನಾವು 3 ತರಹದ ಇನ್ಸ್ಟ್ರೂಮೆಂಟ್ಸ್‌ಗಳ ಮಧ್ಯದಲ್ಲಿ ಏನು ಡಿಫರೆನ್ಸ್ ಅಂತ ನೋಡ್ತಾ ಇದ್ದೇವೆ. ಒಂದು ಅಗ್ರಿಮೆಂಟ್, ಇನ್ನೊಂದು ಕಾಂಟ್ರಾಕ್ಟ್, ಮತ್ತೊಂದು ಡೀಡ್. ಈ 3 ಟರ್ಮ್ಸ್‌ಗಳು ನಮಗೆ ಒಂದೇ ತರಹ ಅನ್ಸತ್ತೆ. ಆದ್ರೆ ಈ 3 ಇನ್ಸ್ಟ್ರೂಮೆಂಟ್ಸ್‌ಗಳ ಮಧ್ಯದಲ್ಲಿ ತುಂಬಾ ಡಿಫರೆನ್ಸಸ್‌ಗಳಿವೆ. ಅದೇನು ಅಂದ್ರೆ ಮೊದಲನೆಯದು ಅಗ್ರಿಮೆಂಟ್. ಅಗ್ರಿಮೆಂಟ್ ಅಂದ್ರೆ ಏನು? ಕಾಂಟ್ರಾಕ್ಟ್ ಆಕ್ಟಲ್ಲಿ ಅಗ್ರಿಮೆಂಟನ್ನು ಡಿಫೈನ್ ಮಾಡಲಾಗತ್ತೆ. ಸೊ ಅಗ್ರಿಮೆಂಟಲ್ಲಿ ಏನಿರತ್ತೆ, ಇಬ್ಬರ ಮಧ್ಯದಲ್ಲಿ ಪ್ರಾಮಿಸಸ್ಗಳು ಇರ್ತವೆ. ನಾನು ಈ ಕೆಲಸವನ್ನ ಮಾಡ್ತೇನೆ ಅಥವಾ ಈ ಕೆಲಸವನ್ನ ಮಾಡೋದಿಲ್ಲ ಅನ್ನುವಂಥದ್ದು ಯಾವುದೇ ಒಂದು ವಿಷಯದ ಮೇಲೆ ಇಬ್ಬರ ಅಗ್ರಿಮೆಂಟ್ ಆಗುವಂಥದ್ದಕ್ಕೆ ನಾವು ಅಗ್ರಿಮೆಂಟ್ ಅಂತ ಕರಿತೇವೆ. ಆದ್ರೆ ಈ ಅಗ್ರಿಮೆಂಟ್ಸ್ಗಳು ಎಲ್ಲ ಅಗ್ರಿಮೆಂಟ್ಸ್ಗಳು ಒಂದ್ ವೇಳೆ ಆ ಪಾರ್ಟೀಸ್ಗಳು ಏನಾದ್ರೂ ಏನು ಒಪ್ಕೊಂಡಿರ್ತಾರೆ ಅದನ್ನ ಮಾಡ್ಲಿಕ್ಕೆ ಆಗದೆ ಇದ್ರೆ ಇನ್ನೊಂದು ಪಾರ್ಟಿ ಅದನ್ನ ಕೋರ್ಟಿಗೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲ ತರಹದ ಅಗ್ರಿಮೆಂಟ್ಸ್ಗಳಲ್ಲಿ. ಆದ್ರೆ ಕಾಂಟ್ರಾಕ್ಟ್ ಅನ್ನುವಂಥದ್ದೇನು, ಈ ಅಗ್ರಿಮೆಂಟ್ ಪ್ಲಸ್ ಎನ್ಫೋರ್ಸಿಬಿಲಿಟಿ ಬೈ ಲಾ. ಅಂದ್ರೆ ಈ ಅಗ್ರಿಮೆಂಟ್ ಅಲ್ಲಿ ಏನು ಹೇಳಿರ್ತಾರೋ ಅದನ್ನ ಅವರು ಮಾಡದೇ ಇದ್ರೆ ಅದನ್ನ ಕೋರ್ಟಿಗೆ ತಗೊಂಡು ಹೋಗಿ ಪಾರ್ಟೀಸ್ಗಳು ಇತ್ಯರ್ಥ ಪಡಿಸ್ಕೊಳ್ಬಹುದು. ಅದಕ್ಕೆ ನಾವು ಕಾಂಟ್ರಾಕ್ಟ್ ಅಂತ ಕರಿತೇವೆ. ಡೀಡ್ ಅಂದ್ರೆ ಏನು? ಡೀಡ್ ಅಂದ್ರೆ ಒಂದು ಸ್ಪೆಷಲ್ ಟೈಪ್ ಆಫ್ ಲೀಗಲ್ ಡಾಕ್ಯುಮೆಂಟ್. ಇದು ಯಾಕಾಗಿ ಇರುತ್ತೆ ಅಂದ್ರೆ ಯಾವುದೇ ಒಂದು ಪ್ರಾಪರ್ಟಿ ಆಗಿರ್ಬೋದು ಅಥವಾ ರೈಟ್ ವಿಷಯಕ್ಕೆ ಸಂಬಂಧಿಸಿ ಆಗಿರ್ಬೋದು, ಇಬ್ಬರ ಮಧ್ಯದಲ್ಲಿ ರೈಟ್ಸ್ ಮತ್ತೆ ಆಬ್ಲಿಗೇಷನ್ಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಈ ಡೀಡ್ ಇರುತ್ತೆ. ಉದಾಹರಣೆಗೆ ಸೇಲ್ ಡೀಡ್ ಆಗಿರ್ಬೋದು. ಸೇಲ್ ಡೀಡ್ ಅಲ್ಲಿ ಏನಾಗತ್ತೆ, ಒಂದು ಪ್ರಾಪರ್ಟಿಯ ಓನರ್ಶಿಪ್ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಲಾಗತ್ತೆ. ಅಥವಾ ರೈಟ್ ಟು ವೇ ಅಥವಾ ಬೇರೆ ಯಾವುದೇ ಒಂದು ಹಕ್ಕಿಗೆ ಸಂಬಂಧಿಸಿದ ಒಂದು ವಿಷಯ ಆಗಿರ್ಬೋದು. ಅಥವಾ ರಿಲಿಂಕ್ವಿಶ್ಮೆಂಟ್ ಡೀಡ್ ಅಂತ ಕರಿತೇವೆ, ತನಗಿರುವಂತಹ ಹಕ್ಕನ್ನ ರಿಲಿಂಕ್ವಿಶ್ ಮಾಡುವಂಥದ್ದು. ಸೊ ಈ ತರ ವಿಷಯಗಳಿಗೆ ಡೀಡ್ ಅನ್ನ ಕ್ರಿಯೇಟ್ ಮಾಡಲಾಗತ್ತೆ. ನೆಕ್ಸ್ಟ್, ಇದರ ಮೀನಿಂಗ್ ಆಯ್ತು. ಮೋಡ್. ಅಗ್ರಿಮೆಂಟ್ ಅನ್ನುವಂಥದ್ದು ಓರಲ್ ಆಗಿರ್ಬೋದು ಅಥವಾ ರೈಟಿಂಗ್, ಮೌಖಿಕವಾಗಿ ಕೂಡ ಆಗಿರ್ಬೋದು ಅಥವಾ ಅದನ್ನ ಬರವಣಿಗೆ ರೂಪದಲ್ಲೂ ಕೂಡ ನಾವು ಅದನ್ನ ಮಾಡ್ಕೊಂಡಿರ್ಬೋದು. ಆದ್ರೆ ಕಾಂಟ್ರಾಕ್ಟ್ ಅಲ್ಲಿ ಏನಾಗತ್ತೆ, ಇದು ಸಹ ಓರಲ್ ಕಾಂಟ್ರಾಕ್ಟ್ ಸಹ ಇರುತ್ತೆ, ರಿಟರ್ನ್ ಕಾಂಟ್ರಾಕ್ಟ್ ತರಹನು ಮಾಡ್ಕೊಳ್ಬೋದು. ಆದ್ರೆ ಪ್ರಿಫರೆಬಲ್ ಯಾವುದು, ರಿಟರ್ನ್ ಡೌನ್ ಅಂದ್ರೆ ಅದನ್ನ ಬರವಣಿಗೆ ರೂಪದಲ್ಲಿ ತಂದಿಟ್ರೆ ಅದು ಪ್ರಿಫರೆಬಲ್ ಅಂತ ಹೇಳ್ತಾರೆ. ಡೀಡ್ ಅಲ್ಲಿ ಏನು, ಡೀಡ್ ಸಹ ಓರಲ್ ಡೀಡ್ ತರನು ಇರುತ್ತೆ ಅಥವಾ ರಿಟರ್ನ್ ಡೀಡ್ ಸಹ ಇರುತ್ತೆ. ಈ ರಿಟರ್ನ್ ಡೀಡ್ ಪ್ರಿಫರೆಬಲ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಪರ್ಪಸ್. ಆಗ್ಲೇ ಹೇಳ್ದ ಹಾಗೆ ಅಗ್ರಿಮೆಂಟಿನ ಪರ್ಪಸ್ ಏನು, ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿ ಇಬ್ಬರ ಮೀಟಿಂಗ್ ಆಫ್ ಮೈಂಡ್ಸ್ ಅಂತ ಹೇಳ್ತಾರೆ. ಒಂದೇ ತರಹ ಯೋಚಿಸೋದು, ಅದಕ್ಕೆ ಒಪ್ಕೊಳ್ಳುವಂಥದ್ದು, ಯಾವುದೇ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಅಥವಾ ಈ ತರ ನಾನು ಮಾಡೋದಿಲ್ಲ ಅಂತ ವಿಷಯಕ್ಕೆ ಸಂಬಂಧಿಸಿ ಅಗ್ರಿಮೆಂಟ್ ಆಗತ್ತೆ. ಕಾಂಟ್ರಾಕ್ಟಿನ ಪರ್ಪಸ್ ಏನು, ಈ ಅಗ್ರಿಮೆಂಟ್ ಒಂದ್ ವೇಳೆ ಯಾರು ಡಿಫಾಲ್ಟ್ ಮಾಡ್ತಾರೋ ಅದನ್ನ ಕೋರ್ಟ್ ಮಧ್ಯ ಪ್ರವೇಶಿಸಿ ಅದನ್ನ ಇತ್ಯರ್ಥ ಪಡಿಸಬೇಕು ಅನ್ನುವಂಥ ಉದ್ದೇಶ ಇದ್ರೆ ಅದನ್ನ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಆಗತ್ತೆ. ನೆಕ್ಸ್ಟ್, ಡೀಡ್ಸ್. ಡೀಡ್ಸ್ ಅಂದ್ರೆ ಪರ್ಪಸ್ ಏನು, ಯಾವುದೇ ಒಂದು ರೈಟ್ ಮತ್ತೆ ಅಬ್ಲಿಗೇಷನ್ಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಈ ಡೀಡ್ ಅನ್ನ ಲೀಗಲ್ ಡಾಕ್ಯುಮೆಂಟ್ ಅನ್ನ ನಾವು ಕ್ರಿಯೇಟ್ ಮಾಡ್ತೇವೆ. ಕ್ರಿಯೇಷನ್ ಆಫ್ ರೆಕಾರ್ಡ್ಸ್. ಯೂಶುವಲಿ ಅಗ್ರಿಮೆಂಟ್ ಆಗಿದೆ ಅನ್ನುವಂಥ ವಿಷಯಕ್ಕೆ ನಾವು ಸಾಕ್ಷ್ಯ ರೂಪದಲ್ಲಿ, ಎವಿಡೆನ್ಸ್ ರೂಪದಲ್ಲಿ ಯಾವುದೇ ಒಂದು ಬರೆದಿಟ್ಕೊಳ್ಳುವಂಥದ್ದು ಅಥವಾ ರಿಟರ್ನ್ ಫಾರ್ಮೆಟ್ ಅಲ್ಲಿ ತರುವಂಥದ್ದು ಅಷ್ಟು ಮಾಡೋದಿಲ್ಲ, ನಾಟ್ ನೆಸೆಸರಿ. ಕಾಂಟ್ರಾಕ್ಟ್ ಅಲ್ಲಿ ಏನಾಗುತ್ತೆ, ಕಾಂಟ್ರಾಕ್ಟ್ ಅನ್ನ ರಿಟರ್ನ್ ಡೌನ್ ನಾವು ಮಾಡಿಟ್ಕೊಳ್ಳೋದು ಒಳ್ಳೇದು. ಡೀಡ್ಸ್ ಅಲ್ಲೂ ಏನಾಗುತ್ತೆ, ಅದನ್ನ ಬರವಣಿಗೆ ರೂಪದಲ್ಲಿ ತಂದು ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು ಉತ್ತಮ. ನೆಕ್ಸ್ಟ್, ರಿಲೇಷನ್. ಈ ಅಗ್ರಿಮೆಂಟ್ ಮತ್ತೆ ಕಾಂಟ್ರಾಕ್ಟ್ ಮತ್ತೆ ಡೀಡ್ ಮಧ್ಯದಲ್ಲಿ ಏನಾದ್ರೂ ರಿಲೇಷನ್ ಇದೆಯಾ ಅಂತ ನೋಡ್ಲಿಕ್ಕೆ ಹೋದ್ರೆ, ಅಗ್ರಿಮೆಂಟ್ ಫಸ್ಟ್ ಸ್ಟೆಪ್ ಯಾವಾಗಲೂ. ಕಾಂಟ್ರಾಕ್ಟ್ ಆಗ್ಲಿಕ್ಕೆ ಫಸ್ಟ್ ಒಂದು ಅಗ್ರಿಮೆಂಟ್ ಆಗಿರ್ಬೇಕು. ಅಗ್ರಿಮೆಂಟ್ ಆದ ನಂತರ ಅದು ಕಾಂಟ್ರಾಕ್ಟ್ ಅಂತ ಕರೆಸ್ಕೊಳ್ಳುತ್ತೆ. ಈ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಸಹ ಆಗ್ಬೋದು ಅಥವಾ ಡೀಡ್ ಸಹ ಆಗ್ಬೋದು. ಮತ್ತೆ ಡೀಡ್ ಅಲ್ಲಿ ಏನಾಗುತ್ತೆ, ಡೀಡ್ ಸಹ ಈ ಡೀಡ್ ಒಂದು ಅಗ್ರಿಮೆಂಟ್ ರೂಪದಲ್ಲಿ ಮಾತ್ರ ಇರ್ಬೋದು ಅಥವಾ ಅದನ್ನ ಕಾಂಟ್ರಾಕ್ಟ್ ರೂಪದಲ್ಲೂ ತರಬಹುದು. ಎಕ್ಸಾಂಪಲ್ಸ್ ಅಗ್ರಿಮೆಂಟ್ಸಿಗೆ ನಾನ್ ಡಿಸ್ಕ್ಲೋಷರ್ ಅಗ್ರಿಮೆಂಟ್ಸ್. ನಾನ್ ಡಿಸ್ಕ್ಲೋಷರ್ ಅಗ್ರಿಮೆಂಟ್ಸ್ ಯಾವುದೇ ಒಂದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಯಾವುದೋ ಕೆಲಸದ ಮೇರೆಗೆ ಒಬ್ಬನಿಗೆ ಗೊತ್ತಾದ್ರೆ ಅದನ್ನ ನಾನು ಬೇರೆಯವರಿಗೆ ತಿಳಿಸೋದಿಲ್ಲ ಅನ್ನುವಂಥ ಅಗ್ರಿಮೆಂಟ್ಗೆ ಬರುವಂಥದ್ದು ನಾನ್ ಡಿಸ್ಕ್ಲೋಷರ್ ಅಗ್ರಿಮೆಂಟ್ಸ್ ಅಥವಾ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ಸ್ ಇದಕ್ಕೆ ಎಕ್ಸಾಂಪಲ್. ಇದೇ ಅಗ್ರಿಮೆಂಟ್ಸ್ ಅನ್ನ ನಾವು ವೆನ್ ಇಟ್ ಇಸ್ ರೆಡ್ಯೂಸ್ಡ್ ಇನ್ ಟು ರೈಟಿಂಗ್ ಅಂಡ್ ಎನ್ಫೋರ್ಸೇಬಲ್ ಅಂಡರ್ ಎನಿ ಲಾ, ಅದು ಕಾಂಟ್ರಾಕ್ಟ್ ಅಂತ ಕರೆಸ್ಕೊಳ್ಳುತ್ತೆ. ಡೀಡ್ಸಿಗೆ ಆಗ್ಲೇ ಹೇಳ್ದಾಗೆ ಸೇಲ್ ಡೀಡ್ ಇರ್ಬೋದು, ರಿಲೀಸ್ ಡೀಡ್ ಇರ್ಬೋದು, ಲೀಸ್ ಡೀಡ್ ಇರ್ಬೋದು, ಪಾರ್ಟಿಷನ್ ಡೀಡ್ ಇರ್ಬೋದು, ಮಾರ್ಗೇಜ್ ಡೀಡ್ ಇರ್ಬೋದು. ಈ ತರಹದ್ದು ಎಕ್ಸಾಂಪಲ್ಸ್ಗಳು ನಾವು ಕಾಣ್ಬೋದು. ಇದಿಷ್ಟು ಈ 3 ಟರ್ಮ್ಸ್ಗಳ ಮಧ್ಯದಲ್ಲಿ ಡಿಫ್ರೆನ್ಸ್ ಆಗಿತ್ತು. ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.